ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ಒಂದು ವಿಶೇಷವಾದಂಥ ಕಾಯಿಲೆ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಹೊಸಬ್ರಿಗೆ. ಈ ಕಾಯಿಲೆಯಿಂದ ನರಳುತ್ತಿರೋ ರೋಗಿಗಳಿಗೆ ಇದೊಂದು ಪರಿಹಾರ ಅಂತ ಅನ್ಕೋಬೇಕು. ಈ ಭೂಮಿ ಮೇಲೆ ಮನುಷ್ಯ ಅಂತ ಹುಟ್ಟಿದ ಮೇಲೆ ಒಂದಲ್ಲ ಒಂದು ರೀತಿ ಒಂದು ಕಾಯಿಲೆಯಲ್ಲಿ ಅವನು ನರಳಿ ಈ ಜಗತ್ತನ್ನು ಬಿಟ್ಟೋಗ್ಬೇಕು. ನನಗೇನೂ ಕಾಯಿಲೆ ಇಲ್ಲ ಅಂದರೆ ಕಡಪಕ್ಷ ನೆಗಡಿ, ತಲೆನೋವು, ವಾಂತಿ, ಬೇದಿ, ಜ್ವರ ಅದು ಬರಲೇಬೇಕು. ನೆಗಡಿ, ತಲೆನೋವು, ವಾಂತಿ, ಬೇದಿ, ಜ್ವರ ಅಲ್ಲದೆ ಕೆಲವು ಲೈಫ್ ಲಾಂಗ್ ಸಫರ್ ಪಡುವಂಥ ಕೆಲವು ಕಾಯಿಲೆಗಳಿವೆ, ಭಾಳ ವಿಶೇಷವಾದಂಥ ಕಾಯಿಲೆಗಳು. ಅದು ವರ್ಟಿಗೋ ಅಂತ ಒಂದು ಕಾಯಿಲೆ. ವರ್ಟಿಗೋ ಇತ್ತೀಚೆಗೆ ಈ ಕಾಯಿಲೆ ಜಾಸ್ತಿ ಆಗ್ತಾ ಇದೆ. ವರ್ಟಿಗೋ ಅಂತ ಒಂದು ಕಾಯಿಲೆ. ವರ್ಟಿಗೋ ಅಂದ್ರೇನು? ತಲೆ ಸುತ್ತೋದು, ತಲೆ ತಿರುಗೋದು, ತಲೆ ತಿರುಗ್ತಾನೆ ಇರ್ತದೆ 24 ಗಂಟೆನೂ. ಈ ಕಾಯಿಲೆ ಇತ್ತೀಚೆಗೆ ಹೆಂಗಸ್ರಿಗೆ ಜಾಸ್ತಿ ಆಗ್ತಾ ಇದೆ. ನಾನು ಕಂಡಾಗೆ ಸುಮಾರು ಜನ ಅಪಾಯಿಂಟ್ಮೆಂಟ್ಸ್ ತೊಗೊಂಡು ಬರ್ತಾರೆ. ತಲೆ ಸುತ್ತು, ತಲೆ ತಿರುಗುವಿಕೆ, ತಲೆ ಗಿರಂತ ತಿರುಗ್ತಾ ಇರ್ತದೆ. ಸುಮ್ಮನೆ ಕೂತಿರ್ತೀನಿ, ಇಡೀ ಜಗತ್ತೇ ಸುತ್ತುತ್ತಾ ಇದೆ. ನಾನು ಸುತ್ತುತ್ತಾ ಇಲ್ಲ, ಪ್ರಪಂಚನೇ ಸುತ್ತಾ ಇದೆ. ಕಣ್ಣು ಬಿಟ್ಕೊಂಡು ಕೂತಾಗಲೂ ತಲೆ ಸುತ್ತು, ಕಣ್ಣು ಮುಚ್ಚಿದಾಗಲೂ ತಲೆ ಸುತ್ತು, ಮಲಗಿದಾಗ ತಲೆ ಸುತ್ತುತ್ತಾ ಇಡೀ ಪ್ರಪಂಚನೇ ಸುತ್ತುತ್ತೆ. ಎದ್ದು ನಿಲ್ಲೋಕ್ಕಾಗಲ್ಲ, ಎದ್ದು ನಿಂತ್ಕೊಂಡು ಬಿದ್ದೋಗ್ಬಿಡ್ತೀನಿ. ಎದ್ದು ನಿಂತ್ಕೊಂಡ ತಕ್ಷಣ ಬಿದ್ದೋಗ್ಬಿಡ್ತೀನಿ, ಯಾಕೆಂದರೆ ತಲೆ ಸುತ್ತು. ಸರಿಯಾಗಿ ನಡೆಯೋಕ್ಕಾಗ್ತಾ ಇಲ್ಲ. ಯಾರು ಸಪೋರ್ಟ್ ಇಟ್ಕೊಂಡು ನಡಿಬೇಕು, ಗೋಡೆ ಇಟ್ಕೋಬೇಕು, ಇಲ್ಲ ಯಾರು ಹಿಡ್ಕೊಂಡು ನಡೆಸಬೇಕು, ಅಷ್ಟೊಂದು ತಲೆ ಸುತ್ತು. ತಲೆ ಸುತ್ತುತ್ತಾ ಇದೆ. ವಾಂತಿ ಬರಬೇಕು ಅಂತ ಅನ್ಸುತ್ತೆ, ವಾಕರಿಕೆ, ವಾಂತಿ ಬರ್ತಿಲ್ಲ. ಕೆಲವರಿಗೆ ವಾಂತಿ ಜೋರಾಗಿ ಆಗ್ತಾನೆ ಇರ್ತದೆ, ವಾಂತಿ ಬರ್ತಾನೆ ಇರ್ತದೆ, ತಲೆ ಸುತ್ತುತ್ತಾ ಇರ್ತದೆ. ಅವರು ವಾಂತಿ ಮಾಡಾದ್ಮೇಲೆ ಸ್ವಲ್ಪ ಸಮಾಧಾನ ಆಗುತ್ತೆ. ಈ ವರ್ಟಿಗೋ ಅನ್ನೋ ಕಾಯಿಲೆ ಯಾತಕ್ಕೆ ಬಂತು ಅಂತ ಇದಕ್ಕೂ ಸ್ವಲ್ಪ ಅಷ್ಟು ಇನ್ಫಾರ್ಮೇಷನ್ ಇಲ್ಲ. ವಿಪರೀತ ತಲೆ ಸುತ್ತು, ಕೂತ್ಕೊಳ್ಳೋಕ್ಕಾಗಲ್ಲ. ಕೂತ್ಕೊಂಡ್ರೆ ಕಣ್ಣು ಮುಚ್ಕೊಂಡ್ರೆ ನನಗೆ ನಾನೇ ಸುತ್ತುತ್ತಾ ಇದ್ದೀನಿ. ಕಣ್ಣು ಬಿಟ್ಟರೆ ಎಲ್ಲ ಫ್ಯಾನು, ಗೋಡೆ, ಚೇರು, ಟೇಬಲ್ ಎಲ್ಲ ಸುತ್ತುತ್ತಾ ಇದೆ. ನಿಂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಂಡ್ರೆ ಕುಸಿದು ಬಿದ್ದು ಬಿಡ್ತೀನಿ ತಲೆ ಸುತ್ತಿಗೆ. ಇದು ಇತ್ತೀಚೆಗೆ ಒಂದು 16-17 ವರ್ಷದ ಹೆಣ್ಮಕ್ಳಿಗೂ ಗಂಡು ಮಕ್ಳಿಗೂ ಬರ್ತಿದೆ. ಇನ್ನೆಲ್ಲರಿಗೂ ದೊಡ್ಡವ್ರಿಗೂ ಬರ್ತದೆ. ಸರ್ವೇ ಸಾಮಾನ್ಯವಾಗಿ 50 ವರ್ಷ ದಾಟಿದ ಮೇಲೆ ಈ ಕಾಯಿಲೆ ಎಷ್ಟೋ ಜನಕ್ಕೆ ಬರ್ತಾ ಇದೆ. ಏನಕ್ಕೆ ಬರ್ತದೆ ಇದರಲ್ಲಿ? ನಮ್ಮಲ್ಲಿ ಒಂದು ಕಿವಿ, ಈ ಪೆರಿಫರಲ್ ವರ್ಟಿಗೋ ಅಂತ ಈ ವರ್ಟಿಗೋ 2 ಥರ ವರ್ಟಿಗೋ ನಾನು ನೋಡಿರೋ ಪ್ರಕಾರ, ನನ್ನ ಪ್ರಕಾರ. ಈ ಪೆರಿಫರಲ್ ವರ್ಟಿಗೋ ಅಂತ ಮೆಡಿಕಲ್ ಭಾಷೆಯಲ್ಲಿ ಕರೀತಾರೆ. ನಮ್ಮ ಈ ಕಿವಿ ಒಳಗಡೆ ವೆಸ್ಟಿಬ್ಯುಲರ್ ಅಂತ ಒಂದು ನರ್ವ್ ಇದೆ. ಆ ಕಿವಿ ಒಳಗಡೆ ವೆಸ್ಟಿಬ್ಯುಲರ್ ನರ್ವ್ ಅಂತ, ಆ ನರ್ವು ನಮ್ಮ ಕಿವಿಯಿಂದ ಬ್ರೈನ್ ಕನೆಕ್ಟ್ ಆಗಿರ್ತದೆ. ಒಳಗಡೆ ಕಿವಿ ಒಳಗಡೆಯಿಂದ ಬ್ರೈನ್ಗೆ ಕನೆಕ್ಟ್ ಆಗಿರ್ತದೆ. ವೆಸ್ಟಿಬ್ಯುಲರ್ ನರ್ವು ಕಿವಿಯಿಂದ ಬ್ರೈನಿಗೆ ಕನೆಕ್ಟ್ ಆಗಿರ್ತದೆ. ಆ ಟ್ಯೂಬಲ್ಲಿ ಏನಾದ್ರು ಪ್ರಾಬ್ಲಮ್ ಇತ್ತು ಅಂತಂದರೆ ತಲೆ ಸುತ್ತುತ್ತಾ ಇರ್ತದೆ. ವೆಸ್ಟಿಬ್ಯುಲರ್ ಅನ್ನೋ ನರ್ವು ಒಳಗಡೆಯಿಂದ ಬ್ರೈನಲ್ಲಿ ಕನೆಕ್ಟ್ ಆಗಿರೋ ನರ್ವದಲ್ಲಿ ಏನಾದ್ರು ತುಂಬಿಕೊಂಡಿದ್ರೆ, ಡ್ಯಾಮೇಜ್ ಆಗಿದ್ದರೆ, ತೇವಾಂಶ ಜಾಸ್ತಿ ಇತ್ತು ಅಂತಂದರೆ ತಲೆ ಸುತ್ತುತ್ತಾ ಇರ್ತದೆ. ಕೂತರು ನಿಂತರೆ ತಲೆ ಸುತ್ತು. ಇಂಥವ್ರು ಕಾರ್ ಡ್ರೈವಿಂಗ್ ಮಾಡಬಾರ್ದು, ವೆಹಿಕಲ್ ಓಡಿಸ್ಬಾರ್ದು, ಯಾಕಂದರೆ ಯಾವಾಗಲೂ ತಲೆ ಸುತ್ತಿರ್ತದೆ. ತಲೆ ಸುತ್ತು ಹೆಂಗೆ ಬರ್ತದೆ ಅಂದರೆ ಫಸ್ಟು ಬೆವರ್ತಾರೆ, ಸಿಕ್ಕಾಪಟ್ಟೆ ಬೆವ್ರ ನಂತರ ಬೆವ್ತ ಮೇಲೆ ತಲೆ ಸುತ್ತು ಬಂದುಬಿಡುತ್ತೆ. ಸ್ವೆಟ್ಟಿಂಗ್, ಸಿಕ್ಕಾಪಟ್ಟೆ ಸ್ವೆಟ್ಟಿಂಗು. ಆಮೇಲೆ ನಿಧಾನಕ್ಕೆ ತಲೆ ಸುತ್ತುತ್ತೆ. ಕೂತಿದ್ರು ಹಿಂಗೆ ಅಂತಾನೇ ಇರ್ತಾರೆ, ಈಗ ತಲೆ ಸುತ್ತುತ್ತೆ. ಬಲಗಡೆನೇ ನಡೀತಾರೆ, ಬಲಗಡೆ ತಲೆ ಬಾಗ್ಕೊಂಡು ನಡೀತಾರೆ. ಕೆಲವು ಎಡಗಡೆ ವರ್ಟಿಗೋ ಇರ್ತದೆ. ವಾಕಿಂಗ್ ಸ್ಟೈಲ್ ಚೇಂಜ್ ಆಗಿಬಿಡುತ್ತೆ. ತೂರಾಡ್ತಾರೆ, ಈ ಕುಡುಕರು ತೂರಾಡ್ತಾರಲ್ಲ ಹಾಗೆ. ಯಾಕಂದರೆ ಮೂಮೆಂಟ್ ಹಂಗಿದೆ. ಆ ಮೂಮೆಂಟು, ಆ ಸ್ಪಿನ್ನಿಂಗು,
ಇಡೀ ಜಗತ್ತೇ ಸುತ್ತದಾಗ್ತದೆ. ಈ ಪೆರಿಫರಲ್ ವರ್ಟಿಗೋ ಅಂತ ಹೇಳಿದೆ. ವೆಸ್ಟಿಬುಲರ್ ನರ್ವು ಒಳಗಡೆಯಿಂದ ಬ್ರೈನ್ ಕನೆಕ್ಟ್ ಆದರೆ ಡ್ಯಾಮೇಜ್ ಆಗಿದೆ, ಏನೋ ಬ್ಲಾಕೇಜ್ ಇತ್ತು ಅಂದರೆ, ತೇವಾಗಿದ್ದರೆ, ವೆಟ್ಟಿತ್ತು ಅಂದರೆ, ಇದು ಒಂದು ಕಾಯಿಲೆ. ಇನ್ನೊಂದು ಸೆಂಟ್ರಲ್ ವರ್ಟಿಗೋ ಅಂತಾರೆ. ಸೆಂಟ್ರಲ್ ವರ್ಟಿಗೋ ಅಂತಂದರೆ ಬ್ರೈನ್ ಒಳಗೆ ಈ ಸೆಲಿಬ್ರಮ್ ಮತ್ತು ಬ್ರೈನ್ ಸ್ಟೆಮ್ಮಲ್ಲಿ ಏನಾದ್ರು ಒಂದು ಫಂಗಸ್ಸು, ಬ್ಯಾಕ್ಟೀರಿಯಾ ಅಥವಾ ಇನ್ಫೆಕ್ಷನ್ ಆಗಿತ್ತು ಅಂದರೆ ಸೆರಿಬೆಲಮಲ್ಲಿ, ಈ ಸೆಲಿಬ್ರಮ್ ಅಂತಾರೆ, ಈ ಸೆರಿಬೆಲಮ್ ಮತ್ತು ಬ್ರೈನ್ ಸ್ಟೆಮ್ ಅಂದರೆ ಇಲ್ಲಿ ಇದು ನಮ್ಮ ಈ ಬ್ರೈನಿನ ಬುಡ, ಈ ಬ್ರೈನ್ ಸ್ಟೆಮ್ಮು ಮತ್ತು ಸೆರಿಬೆಲಮ್ನಲ್ಲಿ ಅಲ್ಲೇ ಏನಾದ್ರು ಒಂದು ವಸ್ತು ಬ್ಲಾಕೇಜ್ ಆಗಿ ಪೇಯ್ನ್ ಕೊಡ್ತಾಯಿತ್ತು ಅಂದರೆ ಈ ಥರ ಬರುತ್ತೆ. ಅದಕ್ಕೆ ಈ ಸೆಂಟ್ರಲ್ ವರ್ಟಿಗೋ, ಪೆರಿಫರಲ್ ವರ್ಟಿಗೋ ಅಂತ ಎರಡೂ ಇರ್ತದೆ. ಕೆಲವು ಒಂದಿರ್ಬೋದು. ಇದು ಬರಲಿಕ್ಕೆ ಕಾರಣ ಏನು? ತುಕ್ಕಾಪಟ್ಟೆ ಆ್ಯಕ್ಸೈಟಿ ಇದ್ದಾಗ, ಗಾಬರಿ ಆದಾಗ, ನಿದ್ದೆ ಮಾಡ್ತಾಯಿಲ್ಲ, ಹೆಚ್ಚಿಗೆ ನಿದ್ದೆ ಮಾಡ್ತಿಲ್ಲ ಅಂದಾಗ, ಸಿಕ್ಕಾಪಟ್ಟೆ ಸ್ಟ್ರೆಸ್ ಆದಾಗ, ಮತ್ತು ಕಂಟಿನ್ಯೂಸ್ಸಾಗಿ ಕೆಲಸ ಮಾಡ್ತಿರೋದು, ರೆಸ್ಟೇ ಇರೋದಿಲ್ಲ, ಬ್ರೈನ್ಗೆ ಸ್ಟ್ರೆಸ್ ಮಾಡಿಕೊಂಡ್ರೆ ಈ ವರ್ಟಿಗೋ ಬರುತ್ತದೆ. ಯಾವಾಗ ನಿದ್ದೆ ಮಾಡೋದು ಕಮ್ಮಿ ಆಯಿತೋ ಮೂಗಲೆಲ್ಲ ಗೊಣ್ಣೆ ಬ್ಲಾಕ್ ಆಗಿಬಿಡ್ತಿಲ್ಲ, ಸೈನಸೈಟಿಸು ಬ್ಲಾಕ್ ಆಗಿಬಿಡುತ್ತೆ. ಸೈನಸೈಟಿಸಿಂದ ವರ್ಟಿಗೋ ಬರೋ ಚಾನ್ಸ್ ಉಂಟು. ಇನ್ನೊಂದು, ಕಿವಿ ಒಳಗಡೆ ಏನಾದ್ರು ನೀರು ಹೋಗಿದ್ರೆ, ಈಜು ಮಾಡ್ತಿರ್ತಾರೆ, ಈಜು ಮಾಡುವಾಗ ನದಿನಲ್ಲಿ, ಸಮುದ್ರದಲ್ಲಿ, ಕೆರೆ ಒಳಗಡೆ, ಬಾವಿ ಒಳಗೆ ಸ್ನಾನ ಮಾಡುವಾಗ, ಈಜು ಮಾಡುವಾಗ ಕಿವಿ ಒಳಗೆ ಏನಾದ್ರು ನೀರು ಹೋಗ್ಬಿಟ್ಟಿರ್ತದೆ ಇಲ್ಲಿಗೆ ಒಳಗಡೆಗೆ, ಕಿವಿ ಒಳಗಡೆಗೆ, ಅದು ನಾವು ಸರಿಯಾಗಿ ತೆಗಿಲಿಲ್ಲ ಅಂದರೆ ಆ ನೀರು ಹೋಗಿದ್ದು ಒಳಗಡೆ ವೆಸ್ಟಿಬುಲರ್ ನರ್ವ್ ಇದೆಯಲ್ಲ ಅಲ್ಲಿ ಸೇರ್ಕೊಂಡ್ಬಿಡ್ತು ಅಂದರೆ, ಬ್ಲಾಕೇಜ್ ಆಯಿತು ಅಂತಂದರೆ ಸಿಕ್ಕಾಬಟ್ಟೆ ತಲೆ ಸುತ್ತು ಬರುತ್ತೆ. ಈ ಥರ ದೋಷಗಳಿದ್ದ ಆ ವರ್ಟಿಗೋ ಅನ್ನೋ ಕಾಯಿಲೆ ಸೃಷ್ಟಿಯಾಗಿದೆ ಅಂತ ನನ್ನ ಅಭಿಪ್ರಾಯ. ಈ ಪೆರಿಫರಲ್ ವರ್ಟಿಗೋ, ಸೆಂಟ್ರಲ್ ವರ್ಟಿಗೋ, ಸೆಲಿಬ್ರಮ್ ಮತ್ತು ಬ್ರೈನ್ ಸ್ಟೆಮ್ ಮಧ್ಯದಲ್ಲಿ ಬ್ಲಾಕೇಜ್ ಇತ್ತು ಅಂದಾಗ ಆವಾಗ ಅವ್ರಿಗೇನಾಗುತ್ತೆ ಅಂದರೆ ಕತ್ತಿಗೆ ತಿರುಗ್ಸೋಕ್ಕಾಗಲ್ಲ, ಈ ಕಡೆ ಹಿಂಗೆ ಮಾಡೋಕ್ಕಾಗಲ್ಲ, ಈಗೆಲ್ಲ ಆಕಾಶ ನೋಡೋಕ್ಕಾಗಲ್ಲ, ಬೊಗ್ಗಕ್ಕಾಗಲ್ಲ, ಬ್ರೈನ್ ಸ್ಟೆಮ್ಮು ಸೆಲಿಬ್ರಮಲ್ಲಿ ಎಳೆದ ಸ್ಟಿಫ್ನೆಸ್ ಸಿಕ್ಕಾಕೊಂಡ್ಬಿಟ್ಟಿರ್ತದೆ. ಹೀಗಾಗಿ ಅವ್ರಿಗೆ ಆಗಾಗ ವಾಂತಿ ಆಗುತ್ತೆ, ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ. ಈ ಪೆರಿಫರಲ್ ವರ್ಟಿಗೋ ಅಥವಾ ಸೆಂಟ್ರಲ್ ವರ್ಟಿಗೋ ಅಂದರೆ ತಲೆ ಸುತ್ತೋದು ಅಂತ, 24 ಗಂಟೆ ಯಾವಾಗಲೂ ಸುತ್ತುತ್ತಾ ಇರ್ತದೆ, ತಲೆ ಸುತ್ತೋದು, ತಲೆ ತಿರುಗುವಿಕೆ, ಡಿಸಿನೆಸ್. ಏನಕ್ಕೆ ಬರ್ಬೋದು? ಲಗ್ನದಿಂದ 3ನೇ ಮನೆಯಲ್ಲಿ ಏನಾದ್ರು ಅಶುಭ ಗ್ರಹಗಳಿತ್ತು ಅಂದರೆ, ಈಗ ಲಗ್ನದಲ್ಲಿ 3ನೇ ಮನೆಯಲ್ಲಿ ಅಶುಭ ಗ್ರಹದ ಸಂಯೋಗ ಇತ್ತು ಅಂದರೆ, ಅಥವಾ ಅಶುಭ ಗ್ರಹಗಳನ್ನು ವೀಕ್ಷಣೆ ಮಾಡ್ತಿದ್ರೆ 3ನೇ ಮನೆಯನ್ನು, 3ನೇ ಮನೆಯಲ್ಲಿರುವ ಅಶುಭ ಗ್ರಹಗಳು ವೀಕ್ಷಣೆ ಮಾಡ್ತಿದ್ರೆ, ಅಥವಾ ಲಗ್ನದಿಂದ 3ನೇ ಮನೆಯಲ್ಲಿ ಅಶುಭ ಗ್ರಹಗಳ ಜೊತೆ ಸಂಯೋಗ ಇತ್ತು ಅಂತಂದರೆ ಈ ವರ್ಟಿಗೋ ಬರುತ್ತೆ ಅಂತ. ಇಲ್ಲಿ ಸೂರ್ಯ ತಲೆಯನ್ನು ಸೂಚನೆ ಮಾಡ್ತಾರೆ, ಮುಖನ ಚಂದ್ರ ಅಂತ ತಗೋತಾರೆ. ಈ ವರ್ಟಿಗೋ, ಈ ತಲೆ ಸುತ್ತುವಂಥ ಕಾಯಿಲೆ ಸೂರ್ಯನ ದೋಷ ಇತ್ತು ಅಂದರೆ ಇದ್ರಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಚಂದ್ರ ಮುಖ, ತಲೆ ಸೂರ್ಯ. ನಾನು ಆಗಲೇ ಹೇಳಿದೆ, ಲಗ್ನದಿಂದ 3ನೇ ಮನೆಯಲ್ಲಿ ಅಶುಭ ಗ್ರಹ ಸಂಯೋಗ ಇತ್ತು ಅಂದರೆ, ಅಶುಭ ಗ್ರಹಗಳ ಜೊತೆ ಇತ್ತು, ಅಥವಾ ಆ 3ನೇ ಮನೆಯನ್ನು ಅಶುಭ ಗ್ರಹಗಳು ವೀಕ್ಷಣೆ ಮಾಡ್ತಿತ್ತು ಅಂದರೆ ಈ ದೋಷ ಬರುತ್ತೆ ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ. ಲಕ್ಷಣ ಏನು? ನಾವು ಸರಿಯಾಗಿ ನಿಂತ್ಕೊಳ್ಳೋಕ್ಕಾಗಲ್ಲ, ನಡೆಯೋಕ್ಕಾಗಲ್ಲ, ಮೊದಲನೇ ಸಿಂಪ್ಟಮ್. ಯಾಕೆಂದರೆ ಹಿಂಗೆ ಓಡಾಡ್ತೀವಿ, ಸುತ್ತುತ್ತಾ ಇರ್ತದೆ, ತಲೆ ಸುತ್ತುತ್ತಾ ಇರ್ತದೆ, ಹಿಂಗೆ ಮುಂದೆ ಬಗ್ಗೆ ಈಗ ಇತ್ತಲ್ಲ ಸಿಕ್ಕಾಬಟ್ಟೆ. ಕಣ್ಣಿಂದ ಒಂದು ವಸ್ತು ದಿಟ್ಟಿಸಿ ನೋಡೋಕ್ಕಾಗಲ್ಲ, ಯಾಕೆಂದರೆ ತಲೆ ಸುತ್ತು ಕಣ್ಣಿನೆಲ್ಲ ಬಿಗಿತಾ ಆಗಿರ್ತದೆ, ಆ ಫೋಕಸ್ ಮಾಡೋಕ್ಕಾಗ್ತಾಯಿಲ್ಲ. ಯಾವಾಗಲೂ ಹಿಂಗೆ ಮುಂದೆ ಹಿಂಗೆ ತೂರಾಡ್ತಿರ್ತೀವಿ. ಒಂದು ಕಿವಿ ಕೇಳಿಸ್ಬೋದು, ಅಥವಾ 2 ಕಿವಿನೂ ಕೇಳಿಸ್ದೇ ಇರೋ ಥರ ಆಗ್ಬೋದು. 2 ಕಿವಿನೂ ಶಬ್ದ ಕೇಳೋದೇ ಇಲ್ಲ, ಒಟ್ಟಿಗೂ ಬಂದುಬಿಟ್ರೆ ಇಯರಿಂಗ್ ಲಾಸ್. ಈ 2 ಕಿವಿನೂ ಏನಾಗುತ್ತೆ, ಒಂದಾದ್ರೂ ಡ್ಯಾಮೇಜ್ ಆಗ್ಬೋದು, 2 ಕಿವಿನೂ ಲಾಸ್ ಆಗಿಬಿಡ್ತದೆ, ಕಿವಿ ಶಬ್ದನೇ ಕೇಳಲ್ಲ, ಕ್ಯೂಡ್ರ್ ಆಗೋ ಚಾನ್ಸಸ್ ಉಂಟು ವರ್ಟಿಗೋ ಬಂದಾಗ ಈ 2 ಕಿವಿನೂ. ನೆಕ್ಸ್ಟು
ಒಳಗಡೆ ಏನೋ ಗಂಟೆ ರಿಂಗಿಂಗ್ ಸೌಂಡು, ಯಾರಾದರೂ ಮಾತಾಡಿದ್ರೆ ಎಕೋ ಬಂದಂಗೆ ಆಗುತ್ತೆ. ನಾವು ಎಲ್ಲೋ ಒಬ್ಬ ಮಾತಾಡಿದ್ರೆ 10 ಜನ ಮಾತಾಡ್ದಂಗೆ ಕೇಳುತ್ತೆ. ರಿಂಗಿಂಗ್ ಸೌಂಡ್ ಒಳಗಡೆ ಸಿಕ್ಕಾಪಟ್ಟೆ, ಒಳಗಡೆ ಬೆಲ್ ರಿಂಗ್ ಆಗೋದು, ಎಕೋ ಬರೋದು, ಯಾವಾಗ ಹಿಂಗೆ ಇಟ್ಕೋಬೇಕು ಅನಿಸುತ್ತೆ ತಲೆನ. ವಾಂತಿ ಬರೋಂಗಾಗತ್ತೆ ಕೆಲವರಿಗೆ, ಕೆಲವು ವಾಂತಿ ಮಾಡ್ತಾನೇ ಇರ್ತಾರೆ. ಇಲ್ಲಿ ಬಟ್ಟೆ ಕಟ್ಕೋತಾರೆ ತಲೆ ಸುತ್ತಬಾರ್ದು ಅಂತ, ಆದರೂ ಏನು ಮಾಡೋಕ್ಕಾಗಲ್ಲ. ಆಮೇಲೆ ನಾನು ಈ ಸೆಂಟ್ರಲ್ ವರ್ಟಿಗೋ ಅಂತ ಹೇಳಿದಲ್ಲ, ಆ ಸೆಂಟ್ರಲ್ ವರ್ಟಿಗೊಂದೇನೋ ಸೆಲಿಬ್ರಮ್ ಮತ್ತು ಬ್ರೈನ್ ಸ್ಟೆಮ್ಮು ಅಲ್ಲಿ ಫ್ಲೂಯಿಡ್ಡು ಲಾಸ್ ಆಯಿತು ಅಂತಂದರೆ ಭಾಳ ಕಷ್ಟ. ಈ ವರ್ಟಿಗೋ ಪ್ಯಾರಾಲಿಸಿಸು ಬರ್ಸ್ಬಿಡ್ತದೆ, ಲಕ್ವನು ಬರ್ಸ್ಬಿಡ್ತದೆ ಸರಿಯಾಗಿ ಟ್ರೀಟ್ ಮಾಡ್ಕೊಳ್ಳಿಲ್ಲ ಅಂದರೆ. ತಲೆ ಸುತ್ತೋದನ್ನು ಸರಿಯಾಗಿ ಟ್ರೀಟ್ ಮಾಡ್ಕೊಳ್ಳಿಲ್ಲ ಅಂದರೆ ಹಾರ್ಟ್ಗೂ ಎಫೆಕ್ಟ್ ಆಗುತ್ತೆ, ಬ್ರೈನ್ಗೂ ಎಫೆಕ್ಟ್ ಆಗುತ್ತೆ. ಕೊನೆಗೇನಾಗುತ್ತೆ, ಕ್ಯೂಡ್ರು ಆಗ್ಬೋದು, ಲಕ್ವ ಬರ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು. ಇಷ್ಟು ಸಿಂಪ್ಟಮ್ಸು. ಕೂತ ನಿಂತ ತಲೆ ಸುತ್ತಾ ಇರ್ತದೆ, ವಾಂತಿ ಬರೋಂಗಾಗುತ್ತೆ, ವಾಂತಿ ಬರೋಲ್ಲ, ಬಲವಂತ ಮಾಡಿ ವಾಂತಿ ಮಾಡಬೇಕು, ಇಲ್ಲ ಆಗಾಗ ವಾಂತಿ ಆಗುತ್ತೆ. ಯಾವಾಗ ಕಿವಿ ಒಳಗಡೆ ವೆಸ್ಟಿಬ್ಯುಲರ್ ನರ್ವು ಬ್ರೈನ್ಗೂ ಮತ್ತು ಕಿವಿ ಒಳಗಿಂದ ಬ್ರೈನ್ ಕನೆಕ್ಟ್ ಆಗೋದ್ರಲ್ಲಿ ಏನಾದ್ರು ಇನ್ಫೆಕ್ಷನ್ ಆಗಿತ್ತು ಅಂದರೆ ತೊಂದರೆ ಆಗುತ್ತೆ. ಇನ್ನೊಂದು, ಪ್ರಾಣಾಯಾಮ ಸರಿಯಾಗಿ ಮಾಡಲಿಲ್ಲ ಅಂದರೂ ವರ್ಟಿಗೋ ಬರುತ್ತೆ. ಅದರಿಂದ ಈ ವರ್ಟಿಗೋ ಅದು ಪೆರಿಫೆರಲ್ ವರ್ಟಿಗೋ ಆಗಿರ್ಬೋದು, ಸೆಂಟ್ರಲ್ ವರ್ಟಿಗೋ ಆಗಿರ್ಬೋದು, ಇದು ಭಾಳ ಡೇಂಜರ್ ಕಾಯಿಲೆ ಇದು ಪಾಪ. ಯಾಕಂದರೆ ನಿಲ್ಲಕ್ಕಾಗಲ್ಲ, ಕೂರೋಕ್ಕಾಗಲ್ಲ, ಮಲಗೋಕ್ಕಾಗಲ್ಲ. ಮಲ್ಕೊಂಡಿದ್ರೂ ಮಂಚ ಸುತ್ತುತ್ತೆ, ಮಲಗಿದ್ರೂ ನಮಗೆ ಇಡೀ ಜಗತ್ತೇ ಸುತ್ತುತ್ತಾ ಇರ್ತದೆ. ಕಣ್ಬಿಟ್ಟರು ಇದಾಗುತ್ತೆ. ಬೆವ್ರಿ ಸಾಕಾಗ್ಬಿಡ್ತೀವಿ, ಸ್ವೆಟ್ಟಿಂಗ್ ಜಾಸ್ತಿ ಬರುತ್ತೆ. ಬೆವರು ಬಂತು ಅಂದರೆ ಸಟ್ಟಂತ ಅವರು ತಲೆ ಸುತ್ತಕ್ಕೆ ಶುರುವಾಗತ್ತೆ ಅಂತ ಸಡನ್ನಾಗಿ ಮಾತ್ರೆ ತೊಗೋಬೇಕು ಇಮಿಡಿಯೇಟಾಗಿ, ಇಲ್ಲಾಂದರೆ ಭಾಳ ಕಷ್ಟ ಆಗಿಬಿಡುತ್ತದೆ. ಅದರಿಂದ ಈ ವರ್ಟಿಗೋ ಅದು ಕಾಯಿಲೆ ಬರಲಿಕ್ಕೆ ಕಾರಣ, ಯಾವುದಾದ್ರು ಪಶು ಪಕ್ಷಿಗಳಿಗೆ ತಲೆ ಮೇಲೆ ಹೊಡೆದಾಕಿದ್ರೆ, ತಲೆ ಮೇಲೆ ಹೊಡೆದಿದ್ರೆ ಈ ಕಾಯಿಲೆ ಈ ಜನ್ಮದಲ್ಲಿ ನರಳುತ್ತಾರಂತೆ. ಮತ್ತು ಇನ್ನೊಂದು, ತೇವಾಂಶ ಒಳಗಡೆ ನೀರಿತ್ತು ಅಂದರೆ, ನೀರು ವೆಟ್ಟು, ತಣ್ಣಗಿರೋ ಗಾಳಿ, ಶೀತವಾದ ಪದಾರ್ಥಗಳನ್ನು ತಿನ್ನೋದು, ಫ್ರಿಜ್ಜಲ್ಲಿರೋ ಐಟಮ್ ತಿನ್ನೋದು, ಆಮೇಲೆ ಕಿವಿಗೆ ಹತ್ತಿಟ್ಕೊಂಡು ಹೋಗಬೇಕು ಇಂಥ ಕಾಯಿಲೆ ಇರೋರು, ವರ್ಟಿಗೋ ಇರೋರು. ಯಾವಾಗಲೂ ಬಿಸಿಯಾಗಿರ್ಬೇಕು, ಇಲ್ಲಿ ಬೆಚ್ಚಗಿರಬೇಕು, ಮಫ್ಲ ಕಟ್ಕೋಬೇಕು, ಟೋಪಿ ಹಾಕ್ಕೋಬೇಕು. ಆಮೇಲೆ ಫ್ರಿಜ್ಜಲ್ಲಿರೋದು, ತಣ್ಣಗಿರೋ ಪದಾರ್ಥ ತಿನ್ನಬಾರ್ದು, ತಣ್ಣಗಿರೋ ಪದಾರ್ಥನ ಕುಡಿಬಾರ್ದು. ನೆನ್ನೆ ಮೊನ್ನೆ ಸಾಂಬಾರನ್ನ ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ತಾರೆ. ಎಷ್ಟೋ ಈ ಕೇಕ್ಗಳು, ಹಣ್ಣುಗಳನ್ನೆಲ್ಲ ಫ್ರಿಜ್ಜಲ್ಲಿಟ್ಟು ಆಮೇಲೆ ತಿಂತಾರೆ. ಅದೆಲ್ಲ ತಿನ್ನೋದ್ರಿಂದ ವರ್ಟಿಗೋ ಅನ್ನೋ ಕಾಯಿಲೆ ಬರುತ್ತೆ. ಎಣ್ಣೆ ಪದಾರ್ಥ ತಿನ್ನೋಂಗಿಲ್ಲ ಈ ಕಾಯಿಲೆ ಬಂದಿರೋರು. ವರ್ಟಿಗೋ ಬಜ್ಜಿ ಬೋಂಡ ಅದು ಇದೆಲ್ಲ ಕರ್ಕೊಂಡು ಚೆನ್ನಾಗಿ ಚಕ್ಲಿ, ಕೋಡ್ಬಳೆ, ರಿಪಿಟ್ಟೆಲ್ಲ ತಿನ್ನೋಂಗಿಲ್ಲ. ಎಣ್ಣೆ ಪದಾರ್ಥ ತಿಂದಷ್ಟು ಪಿತ್ತ ಜಾಸ್ತಿ ಆಗುತ್ತೆ. ಯಾವಾಗ ಪಿತ್ತ ಜಾಸ್ತಿ ಆಯಿತು, ವಾಕರಿಕೆ, ವಾಮಿಟಿಂಗ್ ಜಾಸ್ತಿ ಆಗುತ್ತೆ. ಅದರಿಂದ ಇದಕ್ಕೆ ಎಷ್ಟು ಸಾಧ್ಯವಷ್ಟು ಪಥ್ಯ ಇದ್ದಷ್ಟು ಒಳ್ಳೆಯದು. ಇದಕ್ಕೆ ನನ್ನ ಅನುಭವದ ಆಧಾರದ ಮೇಲೆ MRI ಸ್ಕ್ಯಾನ್ ಮಾಡಿಸ್ತಾರೆ, CT ಸ್ಕ್ಯಾನ್ ಮಾಡಿಸ್ತಾರೆ. ಕಿವಿ ಒಳಗಿಂದ ಏನಿದೆ, ಬ್ರೈನ್ ಒಳಗೆ ಏನಿದೆ, ವೈಟ್ ಮ್ಯಾಟ್ರ್ ಇದೆಯಾ ಹೇಗೆ ಅಂತ, ಅಥವಾ ವೆಸ್ಟಿಕ್ಯುಲರ್ ನರ್ವ್ ಏನಾದ್ರು ಡ್ಯಾಮೇಜ್ ಆಗಿದೆಯಾ, ವೆಸ್ಟಿಬ್ಯುಲರ್ ನರ್ವು, ಆ ವೆಸ್ಟಿಬ್ಯುಲರ್ ನರ್ವಲ್ಲಿ ಏನಾದ್ರು ಫಂಗಸ್ ಇದೆಯಾ, ಬ್ಯಾಕ್ಟೀರಿಯಾ ಇದೆಯಾ, ತೇವಾಂಶ ಇದೆಯಾ ಚೆಕ್ ಮಾಡ್ತಾರೆ. ಯಾಕಂದರೆ ಅದು ಒಳಗಡೆ ಕಿವಿ ಒಳಗಿಂದ ಬ್ರೈನ್ ಕನೆಕ್ಟ್ ಆಗಿರೋಂಥ ನರ್ವ್, ಅದು ವೆಸ್ಟಿಬ್ಯುಲರ್ ನರ್ವ್ ಅಂತ. ಅದೇನಾದ್ರು ಇತ್ತು ಅಂತಂದರೆ ಕಿವಿಡನೇ ಆಗಿಬಿಡ್ತಾನೆ, ಇದು ಸಾಯೋ ತನಕ ತಲೆ ಸುತ್ತ ಬರ್ತಿರ್ತದೆ. ಲೈಫ್ ಲಾಂಗ್ ಮಾತ್ರೆ ತೊಗೋಬೇಕು. ಇನ್ನೊಂದು, ಈ ಸ್ವಿಮ್ ಮಾಡೋಕ್ಕಿಂತ, ಈಜು ಮಾಡೋಕ್ಕಿಂತ ನದಿಲಿ ಸ್ನಾನ ಮಾಡೋರು, ಸಮುದ್ರದಲ್ಲಿ ಸ್ನಾನ ಮಾಡೋರು ಕಿವಿಗೆ ಹತ್ತಿಟ್ಕೊಂಡು ಮಾಡಬೇಕು. ನನ್ನ ಅನುಭವದ ಪ್ರಕಾರ ಈ ಥರ ದೋಷ ಇರೋರು ಕಿವಿಗೆ ಹತ್ತಿಟ್ಕೊಳ್ಳಿ. ಅಕಸ್ಮಾತ್ ನೀರು ಹೋಯ್ತು ಅಂತಂದರೆ ಅದು ಡ್ರೈ ಮಾಡಬೇಕು. ಹೆಂಗೆ ಡ್ರೈ ಮಾಡಬೇಕು? ಸೂರ್ಯನ ಬೆಳಕಲ್ಲಿ ಕೂತ್ಕೋಬೇಕು. ಸೂರ್ಯನ ಬೆಳಕಲ್ಲಿ ಕೂತಷ್ಟು, ನಾವು ಬಿಸಿಲು ಜಾಸ್ತಿ ಆದಷ್ಟು ಆ ಬಿಸಿಲಿಗೆ ಆ ಕಿವಿಲಿ ಇದ್ದಂಥ ತೇವಾಂಶ ಡ್ರೈ ಆಗ್ತಾ ಹೋಗುತ್ತೆ. ಆ ಕಿವಿಲಿರೋ ತೇವಾಂಶ ಡ್ರೈ ಆಯಿತು ಅಂತಂದರೆ ಓಕೆ, ಡ್ರೈ ಆಗಲಿಲ್ಲ ಅಂದರೆ ಭಾಳ ಕಷ್ಟ. ಅದಕ್ಕೆ ನಾವು ಈ ಒಂದು ವರ್ಟಿಗೋ ಅನ್ನೋ ಕಾಯಿಲೆ ಪರ್ಮನೆಂಟಾಗಿ ಇರೋಕ್ಕೆ ಬಿಡಬಾರ್ದು. ಲೈಫ್ ಲಾಂಗ್ ಸಲ್ಲಿಸುತ್ತು. ಮದುವೆಗೆ ಹೋಗೋಕ್ಕಾಗಲ್ಲ, ಮುಂಜಿಗೆ ಹೋಗೋಕ್ಕಾಗಲ್ಲ, ಶಾಪಿಂಗ್ ಮಾಡೋಕ್ಕಾಗಲ್ಲ, ಯಾವ ಫಂಕ್ಷನ್ಗೆ ಹೋಗೋಕ್ಕಾಗಲ್ಲ, ದೇವಸ್ಥಾನ ಯಾತ್ರೆ ಮಾಡೋಕ್ಕಾಗಲ್ಲ. ಯಾವಾಗಲೂ ತಲೆ ಸುತ್ತುತ್ತಾನೇ ಇರ್ತದೆ. ಮಾತ್ರಲ್ಲೇ ಬದುಕಬೇಕು. ಈ ಪೆರಿಫೆರಲ್ ವರ್ಟಿಗೋ, ಸೆಂಟ್ರಲ್ ವರ್ಟಿಗೋ ಅಂತೇಳಿ ಈ ಎರಡು ಕಾಯಿಲೆಗೂ ಕೂಡ ಯಾವಾಗಲೂ ತಲೆ ಸುತ್ತುತ್ತಾ ಇದ್ದರೆ ಫಸ್ಟ್ ಏನು ಮಾಡಬೇಕು ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ನೀರು ಕುಡಿಬೇಕು. 2 ಲೋಟ ಬಿಸಿನೀರು ಕುಡಿಬೇಕು. ನಿಮ್ಮದು ಎಷ್ಟು ಬಿಸಿ ಬೇಕೋ ಅಷ್ಟು ಬಿಸಿ ಮಾಡ್ಕೊಂಡು ಕುಡಿಬೇಕು.
ಖಾಲಿ ಹೊಟ್ಟೆ ಬಿಸಿನೀರು ಕುಡಿಬೇಕು. ನಾನು ಹೇಳುವಂಥ 2 ಮಂತ್ರ. ಸೂರ್ಯನಿಗೆ ತಲೆ ಸೂರ್ಯಗ್ರಹ, ತಲೆ ಸುತ್ತುತ್ತಾ ಇದೆ ಸೂರ್ಯ. ಮತ್ತು ಈ ಕಿವಿಗೆ ನೀಲಕಂಠ ಅಂಥೇಳಿ ದೇವರು ಇದ್ದಾರೆ ಅಂತ ಹೇಳ್ತಾರೆ. ಇವೆರಡು ಮಂತ್ರನ ಒಟ್ಟಿಗೆ ಹೇಳಬೇಕು ಕೂತ್ಕೊಂಡು. ಸುತ್ತುತ್ತಾ ಇರೋ ತಲೆ ಸುತ್ತು ಗೋಡೆಗೋ ಅಥವಾ ಮಲ್ಕೊಂಡು ಅಥವಾ ಕುರ್ಚಿ ಮೇಲೆ ಕೂತ್ಕೊಂಡು ಓಂ ಸವಿತ್ರೇ ನಮಃ, ಓಂ ನಮೋ ಭಗವತೆ ನೀಲಕಂಠಾಯ, 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 ಓಂ ಸವಿತ್ರೇ ನಮಃ, ಓಂ ನಮೋ ಭಗವತೆ ನೀಲಕಂಠಾಯ ಅನ್ನೋ ಮಂತ್ರ ಹೇಳಬೇಕು. ಓಂ ಸವಿತ್ರೇ ನಮಃ ಅಂದಾಗ ತಲೆ ಸುತ್ತೋದು ಕಮ್ಮಿ ಆಗುತ್ತೆ. ಓಂ ನಮೋ ಭಗವತೆ ನೀಲಕಂಠಾಯ, ಕಿವಿಲಿ ಗುಯ್ ಅನ್ನೋ ಶಬ್ದ, ರಿಂಗಿಂಗ್ ಸೌಂಡು, ಯಾರೋ ಒಬ್ರು ಮಾತಾಡಿದ್ರೆ ಎಕೋ ಬರ್ತಾ ಇರ್ತದೆ. ನಮ್ಮ ಮುಂದೆ ಮಾತಾಡ್ತಿರ್ತಾರೆ, ಅವ್ರು ಏನು ಮಾತಾಡ್ತಿರೋ ಸರಿಯಾಗಿ ಕ್ಲಿಯರಾಗಿ ಕೇಳಲ್ಲ. ಅದನ್ನು ಓಂ ನಮೋ ಭಗವತೆ ನೀಲಕಂಠಾಯ ಅನ್ನೋ ಮಂತ್ರ ಕ್ಯೂರ್ ಮಾಡುತ್ತಂತೆ. ಹಿಂದಿನ ಕಾಲದಲ್ಲಿ ಈ ಮಂತ್ರಗಳಿಂದ ಅದನ್ನು ಗುಣಪಡಿಸ್ತಾ ಇರು. ಜೋರಾಗಿ ಹೇಳ್ಬೇಕಿದು. ಓಂ ಸವಿತ್ರೇ ನಮಃ, ಓಂ ನಮೋ ಭಗವತೆ ನೀಲಕಂಠಾಯ, ಓಂ ಸವಿತ್ರೇ ನಮಃ, ಓಂ ನಮೋ ಭಗವತೆ ನೀಲಕಂಠಾಯ, ಓಂ ಸವಿತ್ರೇ ನಮಃ, ಓಂ ನಮೋ ಭಗವತೆ ನೀಲಕಂಠಾಯ. ಇನ್ಫೆಕ್ಷನ್, ವಿಷ, ವೆಸ್ಟಿಬ್ಯುಲರ್ ನರ್ವ್ ಕಿವಿ ಒಳಗಡೆ ಇದೆ, ಅದು ಬ್ರೈನ್ ಕನೆಕ್ಟ್ ಆಗಿದೆ. ಆ ನರ್ವ್ನ ಇದು ವೈಬ್ರೇಟ್ ಮಾಡಿ ನೀಲಕಂಠಾಯ ಮಂತ್ರದಿಂದ ಅದರಲ್ಲಿ ಇನ್ಫೆಕ್ಷನ್ ತೆಗಿಬೇಕು. ಆ ಪ್ಯಾಸೇಜ್ ಕ್ಲಿಯರ್ ಆಗಬೇಕು. ಇಲ್ಲೆಲ್ಲ ಸೇರ್ಕೊಂಡಿರೋ ಗೊಣ್ಣೆ, ಇಲ್ಲೆಲ್ಲ ಸೇರ್ಕೊಂಡಿರೋ ಒತ್ತಡ, ಪ್ರೆಷರು, ಆ ಮೂಗಲು ಗೊಣ್ಣೆ ಎಲ್ಲ ಈಚೆ ಬರಬೇಕು. ಆ ಗೊಣ್ಣೆ ಬಂದಷ್ಟು ವಾಂತಿ ಆದಷ್ಟು ಹಗುರ ಆಗ್ತಾರೆ. ಇದು ಒಂದು. ಇನ್ನೊಂದು, ಸೂರ್ಯನ ಬೆಳಕಲ್ಲಿ ಕೂತ್ಕೊಂಡು ಅದನ್ನು ಜಪ ಮಾಡಿದ್ರೆ ಒಳ್ಳೆಯದು. ಮರ್ಮ ಥೆರಪಿ ಅಂತ ಒಂದು ಥೆರಪಿ ಇದೆ, ಮರ್ಮ ವಿದ್ಯೆ. ಸಾವಿರಾರು ವರ್ಷದಿಂದ ಶಿವ ಪಾರ್ವತಿಗೆ ಉಪದೇಶ ಮಾಡಿದ್ದು. ಅದರಲ್ಲಿ ಮರ್ಮ ಥೆರಪಿನಲ್ಲಿ ಇಲ್ಲಿ 2 ಮರ್ಮ ಇದೆ, ಒಂದು 3 ಮರ್ಮ. ನಮ್ಮ ಇಲ್ಲಿ ವಿದುರ ಕೃಕಟ ಅಂಥೇಳಿ ಕರ್ಣಮರ್ಮ, ಇಲ್ಲಿ C1 C7 ಮತ್ತು ಶಿರೋಮರ್ಮ. ಇದಿಷ್ಟು ಮರ್ಮ ಮಾಡಿದ್ರೆ ಲೈಫ್ ಲಾಂಗ್ ಈ ಕಾಯಿಲೆನೇ ಬರೋಲ್ಲ. ಔಷಧಿ ಇಲ್ಲ, ಆಪ್ರೇಷನ್ ಇಲ್ಲದೇ ಈ ಕಾಯಿಲೆ ಗುಣ ಮಾಡ್ಕೋಬೋದು. ಶಿರೋಮರ್ಮ, ಕರ್ಣಮರ್ಮ, ಕರ್ಣ ಅಂದರೆ ಕಿವಿ, ಮತ್ತು ಇಲ್ಲಿ ನಮ್ಮ ಇಲ್ಲಿ ಹಿಂದುಗಡೆ 3 ಮರ್ಮ ಇದೆ. ವಿದುರ ಕೃಕಟ ಅಂಥೇಳಿ, ಮಣ್ಯಮೂಲ, ಮಣ್ಯಮನಿ ಅಂಥೇಳಿ ಆ ಮರ್ಮಗಳನ್ನು ನಾವು ಮರ್ಮ ಥೆರಪಿ ಮಾಡೋದ್ರಿಂದ ಈ ಕಾಯಿಲೆ 2 ಸೆಕೆಂಡಲ್ಲಿ ಹೊಟ್ಟೋಗ್ಬಿಡುತ್ತೆ ಮರ್ಮ ವಿದ್ಯೆ. ಅದಕ್ಕೆ ಔಷಧಿ ಇಲ್ಲದೇ, ಇಂಜೆಕ್ಷನು, ಟಾನಿಕ್ಕು, ಆಪ್ರೇಷನ್ ಇಲ್ಲದೇ ನಾವು ಬದುಕಬೇಕು ಅಂದರೆ, ಯಾವುದೇ ಔಷಧಿ ಬೇಡ, ಆಪ್ರೇಷನ್ ಬೇಡ ಅನ್ನೋದಾದರೆ ಈ ಮರ್ಮ ವಿದ್ಯೆ ಕಲಿಬೇಕು. ಅದಕ್ಕೆ ಇದೇ ತಿಂಗಳು 29, 30, 31ನೇ ತಾರೀಕು ನಾನು ಒಂದು ಪುಣ್ಯಕ್ಷೇತ್ರದಲ್ಲಿ ಮರ್ಮ ಥೆರಪಿ ಬಗ್ಗೆ ವರ್ಕ್ಶಾಪ್ ಮಾಡ್ತಾಯಿದ್ದೀನಿ. ಮರ್ಮ ಚಿಕಿತ್ಸೆ ಬಗ್ಗೆ ಶಿಬಿರ ಮಾಡ್ತಾಯಿದ್ದೀನಿ. ಮರ್ಮದಿಂದ ಎಲ್ಲ ಥರ ಕಾಯಿಲೆಗಳು, ಕ್ಯಾನ್ಸರು, ಪಿಟ್ಸು, ಅಸ್ತಮ, ಹಾರ್ಟಿಗೆ ಸಂಬಂಧಪಟ್ಟಂಥದ್ದು, ಹೊಟ್ಟೆಗೆ ಸಂಬಂಧಪಟ್ಟಂಥದ್ದು, ಆರ್ಥರೈಟಿಸು, ರೊಮೆಟೈಡ್ ಆರ್ಥರೈಟಿಸು, ಗೋಟು, ಮತ್ತು ಸಿಯಾಟಿಕಾ, ವರ್ಟಿಗೋ, ಸೈನಸೈಟಿಸು, ಕಣ್ಣಿನ ಪ್ರಾಬ್ಲಮ್ಮು, ಹಲ್ಲಿಂದು, ನಾಲಿಗೆದು, ಥೈರಾಯ್ಡು, ಪ್ಯಾರಾಥೈರಾಯ್ಡು, ಲಂಗ್ಸ್ದು, ಮನೋರೋಗಗಳು, ಬ್ರೈನ್ ಟ್ಯೂಮರು, ಬ್ರೈನಲ್ಲಿ ಬ್ಲಡ್ ಕ್ಲಾಟ್ ಆಗಿದ್ದರೆ, ಬ್ರೈನಲ್ಲಿ ನರ್ವ್ ಸಿಸ್ಟಮ್ ಪ್ರಾಬ್ಲಮ್, ನ್ಯೂರಾನ್ಸಲ್ಲಿ ಪ್ರಾಬ್ಲಮ್ ಇತ್ತು ಅಂದರೆ, ಹುಚ್ಚು, ಸ್ಕಿಜೋಫರ್ನಿಯಾ, ಅಲ್ಝೀಮಿರಿಯಾ, ಈ ಥರದ್ದೆಲ್ಲ ಕಾಯಿಲೆಗಳನ್ನು, ಜೊತೆಗೆ ಹೆಂಗಸಲ್ಲಿ ಮುಟ್ಟಿನ ಸಮಸ್ಯೆ, ಗಂಡಸಿಗೆ ಸೆಕ್ಸ್ ವಿಷಯದಲ್ಲಿ ತೊಂದರೆಗಳು, ಎಲ್ಲ ಥರ ಕಾಯಿಲೆ, ಲಕ್ವಾ, ಪ್ಯಾರಲಿಸ್ ಎಲ್ಲವನ್ನು ಕೂಡ ಮರ್ಮದಿಂದ ಕ್ಯೂರ್ ಮಾಡ್ಬೋದು. ಔಷಧಿ ಇಲ್ಲ, ಆಪ್ರೇಷನ್ ಇಲ್ಲ. ಈ ವಿದ್ಯೆ ಕಲಿತ್ರೆ ಮನೆಗೊಬ್ಬ ವೈದ್ಯನಾಗ್ತಾನೆ. ಈ ವಿದ್ಯೆ ಕಲಿಯೋದ್ರಿಂದ ಏನು ಲಾಭ ಅಂತಂದರೆ, ನಾವು ಮಾತ್ರೆಗೆ ಅಂತ ತಿಂಗಳಿಗೆ 1000 ರೂಪಾಯಿ ಇನ್ವೆಸ್ಟ್ ಮಾಡ್ತೀವಿ ಮೆಡಿಕಲ್ ಸ್ಟೋರ್ಗೆ. ಕಾಯಿಲೆ ಬಂದರೆ ಅಡ್ಮಿಟ್ ಆಗಿ ಡಾಕ್ಟ್ರ್ ಫೀಸು, ಆಪ್ರೇಷನ್ ಫೀಸ್ ಅಂತೇಳಿ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡ್ತೀವಿ. ಅಷ್ಟು ಆಸ್ಪತ್ರೆಗೆ ಇನ್ವೆಸ್ಟ್ ಮಾಡೋದು, ಮೆಡಿಷನ್ಗೆ ಇನ್ವೆಸ್ಟ್ ಮಾಡೋದನ್ನು ಈ ವಿದ್ಯೆ ಕಲಿತ್ರೆ ನಿಮಗೆ ಔಷಧಿಗೆ ಇನ್ವೆಸ್ಟ್ ಮಾಡೋದು ಉಳಿತಾಯ ಆಯಿತು, ಡಾಕ್ಟ್ರ್ ಕೊಡೋ ಫೀಸು, ಆಸ್ಪತ್ರೆ ಕೊಡೋ ಫೀಸು ಉಳಿತಾಯ ಆಯಿತು. ಮಾತ್ರೆಗಳು ತೊಗೊಂಡು ಸೈಡ್ ಎಫೆಕ್ಟ್ ಬರ್ತಾಯಿದೆ. ಮಾತ್ರೆಗಳು ತೊಗೊಂಡು ಆಯುಷ್ ಕಮ್ಮಿ ಆಗ್ತಾಯಿದೆ. ಅದು ಬದಲು ಆಯುಷ್ ವೃದ್ಧಿ ಆಗೋದು, ಸೈಡ್ ಎಫೆಕ್ಟ್ ಇರೋವಂಥದ್ದು ಅಂದರೆ ಮರ್ಮ ವಿದ್ಯೆ. ಇದನ್ನು ಕಲ್ತ್ಕೋಬೇಕು, ಮನೆಗೊಬ್ಬ ವೈದ್ಯನ ಆಗಬೇಕು ಅಂತ ನನ್ನೊಂದು ಆಸೆ. ಇದು 3 ದಿವಸ ನನ್ನ ಜೊತೆ ಇಟ್ಕೊಂಡು ಊಟ, ವಸತಿ, ಪುಸ್ತಕ ಎಲ್ಲ ಕೊಟ್ಟು ಈ ಕ್ಲಾಸ್ ಮಾಡ್ತಾಯಿದ್ದೀನಿ. ಈ ಕ್ಲಾಸಿಗೆ ಸೇರಿಕೊಂಡವ್ರಿಗೆ
ಲಯ ಯೋಗ ಫ್ರೀ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಯಾರು ಈ ಕ್ಲಾಸಿಗೆ ಸೇರ್ಕೋತಾರೋ ಅವ್ರಿಗೆ ಲಯ ಯೋಗ ಫ್ರೀ. ಲಯ ಅಂದರೆ ಪೂರ್ವಜನ್ಮದ ಕರ್ಮಗಳನ್ನೆಲ್ಲ ಲಯ ಮಾಡೋದು, ನಾಶ ಮಾಡೋದು ಅಂತೇಳಿ. ಅದಕ್ಕೇನು ಮಾಡ್ಬೇಕು ನೀವು, ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, workshop.lakshmisrinivas.in ಅಂತೇಳಿ ಇದರಿಂದ ಲಾಗಿನ್ ಆಗಿ. ಕೆಲವು ಐಫೋನಲ್ಲಿ ಸ್ವಲ್ಪ ಕಷ್ಟ ಲಾಗಿನ್ ಆಗೋಕ್ಕೆ, ಇನ್ನು ಉಳಿದ ಎಲ್ಲ ಫೋನಲ್ಲೂ ಲಾಗಿನ್ ಆಗ್ಬೋದು. workshop.lakshmisrinivas.in ಅಂತ, ಅದರಲ್ಲಿ ವರ್ಕ್ಶಾಪ್ ರಿಜಿಸ್ಟ್ರೇಷನ್ ಫಾರ್ಮ್ಗೆ ಹೋದರೆ ಅಲ್ಲಿ ಎಲ್ಲ ಡೀಟೇಲ್ ಇರುತ್ತೆ, ನೀವು ವರ್ಕ್ಶಾಪ್ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಅಕಸ್ಮಾತ್ ಅಲ್ಲಿದೆ ನಾವು ಸ್ಕ್ರೀನ್ ಮೇಲೆ ತೋರಿಸೋ ನಂಬರ್ಗೆ ಫೋನ್ ಮಾಡಿದ್ರೆ ಅವ್ರು ನಿಮ್ಗೆ ಗೈಡ್ ಮಾಡ್ತಾರೆ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತೇಳಿ. ಇನ್ನೊಮ್ಮೆ ಹೇಳ್ತೀನಿ, ಮಾರ್ಚ್ 29, 30, 31ನೇ ತಾರೀಕು 3 ದಿವಸ ಈ ವರ್ಕ್ಶಾಪನ್ನು ನಾನು ಒಂದು ಪುಣ್ಯಕ್ಷೇತ್ರದಲ್ಲಿ ಮಾಡ್ತಾಯಿದ್ದೀನಿ. ಆಸಕ್ತಿ ಇರೋದಕ್ಕೆ ಲಾಗಿನ್ ಆಗಿ ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಕೆಲವು ಸೀಟ್ಗಳು ಮಾತ್ರ ಮಿಕ್ಕಿದೆ. ನಮ್ಮ ಹಳೆ ಎಪಿಸೋಡ್ಸ್ ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSBK ಜ್ಞಾನೋದಯ ಅಂತ ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕ್ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ, ಟ್ವಿಟ್ಟರ್ನಲ್ಲಿ, ಇನ್ಸ್ಟಾಗ್ರಾಮು, ಲಿಂಕ್ಡ್ಇನ್ನಲ್ಲೆಲ್ಲ ನಮ್ಮದು ಅಕೌಂಟ್ ಇದೆ. ಅಲ್ಲೂ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರೂ www.lakshmisrinivas.in ಅಂತೇಳಿ ಲಾಗಿನ್ ಆಗಿ ನೀವೇ ಯಾವ ಡೇಟಿಗೆ ಯಾವ ಟೈಮ್ಗೆ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳಿ. ಯಾರು ಪ್ರಶ್ನೆ ಕೇಳಬೇಕು ಅವರೇ ಸ್ವತಃ ಬಂದರೆ ಒಳ್ಳೆಯದು. ಬರಬೇಕಾದ್ರೆ ಜಾತಕ ಇದೆ ತೊಗೊಂಬನ್ನಿ. ಅಕಸ್ಮಾತ್ ಏನಾದ್ರು ನಿಮಗೆ ಮೆಡಿಕಲ್ ರಿಲೇಟೆಡ್ ರೋಗಗಳಿತ್ತು ಅಂದರೆ ಅದು ಸಂಬಂಧಪಟ್ಟಂಥ ರಿಪೋರ್ಟ್ ತೊಗೊಂಬಂದರೆ ನಾವು ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಅದಕ್ಕೆ ಪರಿಹಾರ ನೀಡ್ಬೋದು ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಮಾರ್ಚ್ 29, 30, 31ನೇ ತಾರೀಕು ಬರ್ಮಾ ಕ್ಲಾಸ್ ಮಾಡ್ತಾರೆ. ಬರ್ಮಾ ಥೆರಪಿ ಕ್ಲಾಸು ಭಾಳ ಇಂಪಾರ್ಟೆಂಟ್ ವಿದ್ಯೆ. ಇದು ಯಾರೂ ಹೇಳ್ಕೊಡೋಕೆ ಹೋಗಾರೆ ಇವ್ರು ನಮ್ಮ ಜಾತಿಯವನ್ನೆಲ್ಲ ಅಂತ ಹೇಳ್ಕೊಡಲ್ಲ, ನಮ್ಮ ಧರ್ಮದವನು ಅಂತ ಹೇಳ್ಕೊಡಲ್ಲ. ಅಕಸ್ಮಾತ್ ಇವನು ಹೇಳ್ಕೊಟ್ರೆ ನಮಗೆ ಇವನು ಶತ್ರು ಆಗ್ಬೋದು ಅನ್ನೋ ವಿಚಾರದಲ್ಲಿ ಹೇಳ್ಕೊಡದೆ ಈ ವಿದ್ಯೆ ನಾಶ ಆಗ್ತಾ ಬಂದ್ಬಿಡ್ತು. ಅದಕ್ಕೆ ಇದನ್ನು ಮತ್ತೆ ಅದಕ್ಕೆ ಮರುಜೀವನ ಕೊಡಬೇಕು ಅಂಥೇಳಿ ಮನೆಗೊಬ್ಬ ವೈದ್ಯ, ಔಷಧಿ ಇಲ್ಲದೇ, ಆಪ್ರೇಷನ್ ಇಲ್ಲದೇ ಎಲ್ಲ ಥರ ಕಾಯಿಲೆ ಕ್ಯೂರ್ ಮಾಡಬೇಕು ಅಂತಂದರೆ ಈ ಮರ್ಮ ವಿದ್ಯೆ ಕಲಿಬೇಕು. ಅದಕ್ಕೆ ಇನ್ನೊಮ್ಮೆ ಆ ಸ್ಕ್ರೀನಲ್ಲಿ ಲಿಂಕ್ ತೋರಿಸ್ತಾ ಇದ್ವಿ. ಲಾಗಿನ್ ಆಗಿ ಅಡ್ಮಿನಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿ ಅಂತ ಮನೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.